ಮಧ್ಯಾಹ್ನದ ಶುಭಾಶಯಗಳು ಸರ್. ನಿಮಗೂ ಕೂಡ ಮಧ್ಯಾಹ್ನದ ಶುಭಾಶಯಗಳು. ಕೂತ್ಕೊಳ್ಳಿ. ನನ್ನ ಹೆಸರು ಪ್ರಶಾಂತ್ ಕುಮಾರ್. ನಾನು ಇಂದು 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವ ಆಧಾರಗಳೆಂಬ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಯಾವುದು ಆಧಾರಗಳು? ಆಧಾರಗಳೆಂದರೆ ಈಗಾಗಲೇ ನಿಮಗೆ ಗೊತ್ತಿದೆ. ಏನು ಆಧಾರಗಳೆಂದರೆ? ಹೇಳಿ, ಯಾರು ಗೊತ್ತಿದೆ ಆಧಾರಗಳೆಂದರೆ? ಹೇಳಬೇಕು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಊಟ ನಿಧಿ ಮಾಡಿರ್ಬೇಕು ಅಂತ ಹೇಳಬೇಕು. ಇತಿಹಾಸದ ರಚನೆಗೆ ಬೇಕಾಗುವ ಸಾಮಗ್ರಿಗಳನ್ನು ಆಧಾರಗಳೆಂದು ಕರೆಯುತ್ತೇವೆ. ವೆರಿ ಗುಡ್. ಕೂತ್ಕೊಳ್ಳಿ. ಈಗಾಗಲೇ ಉದಾಹರಣೆಗೆ ಎಕ್ಸಾಂಪಲ್ ಎಲ್ಲ ಮಸ್ಕಿಯಲ್ಲಿದೆ. ಮಸ್ಕಿ ಯಾರು? ಅಶೋಕನ ಶಾಸನ ಇದಲ್ವಾ, ಅದೇ ಎಕ್ಸಾಂಪಲ್. ಅದಕ್ಕೆ ಅದು ಕೂಡ ಒಂದು ಆಧಾರವಾಗಿದೆ. ಹಲೋ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಆಧಾರಗಳಲ್ಲಿ 2 ಪ್ರಕಾರಗಳು. ಯಾವುವು 2 ಪ್ರಕಾರಗಳು? ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಸಾಹಿತ್ಯ ಆಧಾರ ಎಂದರೆ ಈಗ ಹಳೆಯ ಕಾಲದಲ್ಲಿ ರಾಜರು ಮತ್ತೆ ಬ್ರಿಟಿಷರ ಕಾಲದಲ್ಲಿ ಅಲ್ಲಿ ಏನೋ ಇರ್ತಾರಲ್ವಾ, ಬರ್ದಿರಕ್ಕಂಥ ಆಧಾರಗಳಾಗಲಿ ಸಾಹಿತ್ಯಗಳಾಗಲಿ ಅವುಗಳು ಇಲ್ಲೇ ಉಳಿದು ಹೋಗಿರ್ತಕ್ಕಂಥದ್ದು ಸಾಹಿತ್ಯ ಆಧಾರಗಳು. ಪುರಾತತ್ವ ಆಧಾರ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಅವರು ಆಳ್ವಿಕೆ ಮಾಡಿ ಬಿಟ್ಟು ಹೋಗಿರ್ತಕ್ಕಂಥ ಗುರುತುಗಳಿಗೆ ಪುರಾತತ್ವ ಆಧಾರಗಳೆಂದು ಕರೀತೇವೆ. ಸಾಹಿತ್ಯ ಆಧಾರಗಳು ಎಷ್ಟು? 2 ಪ್ರಕಾರಗಳಿದ್ದಾವೆ. ಅವು ಯಾವ್ಯಾವು? ದೇಶೀಯ ಸಾಹಿತ್ಯ, ವಿದೇಶಿ. ವೆರಿ ಗುಡ್. ಯಾವ್ಯಾವು? ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಯಾವ್ಯಾವು? ಸಾಹಿತ್ಯ ಲಿಖಿತ ಸಾಹಿತ್ಯ, ಇನ್ನೊಂದು ಮಧ್ಯಾಹ್ನ ಜಾಸ್ತಿ ಊಟ ಮಾಡಿರಲ್ಲ, ಮರ್ತು ಬಿಟ್ರಲ್ಲ. ಬೆಳಿಗ್ಗೆನೇ ಹೇಳೀನಿ, 2 ತಾಸು ಆಯ್ತು ಪಾಠ ಹೇಳಿ ಅವರಿಗೆ ಹೊರಗೆ ಹೋಗ್ಬಿಟ್ಟಿರಿ ನೀವು. ಹಿಂಗೆ ಮಾಡಿದ್ರೆ ಹೆಂಗ? ಈ ಎಕ್ಸಾಮ್ದಾಗ ಹಿಂಗೆ ಮಾಡ್ತಾರೆ. SSLC ಎಕ್ಸಾಮ್ದಾಗ ಫೇಲ್ ಮಾಡಿ ಕಳಿಸ್ತಾರ. ಲಿಖಿತ ಆಧಾರಗಳೆಂದರೆ ಗೊತ್ತಿದೆ ಆಲ್ರೆಡಿ ನಿಮಗೆ. ಬರವಣಿಗೆ ಮೂಲಕ ಕೂಡಿರುವಂಥದ್ದು. ಸಾಹಿತ್ಯಗಳಾಗ್ಬೋದು, ಹಾಡು ಆಗಿರ್ಬೋದು, ಆಧಾರ ಗ್ರಂಥಗಳು ಯಾವುದೇ ಇನ್ನಿತರ ಹಲವಾರು ಇರ್ಬೋದು. ಮೌಖಿಕ ಅಂದರೆ ಬಾಯಿ ಮೂಲಕ ಕೇಳಿರುವಂಥದ್ದು. ಅಂದರೆ ಈಗ ಆಳ್ವಿಕೆ ಮಾಡಿ ಬಿಟ್ಟು ಹೋಗಿರ್ತಾರಲ್ವಾ, ಅದ್ರ ಬಗ್ಗೆ ಬೇರೆಯವರಿಂದ ಮಾಹಿತಿನ ತಿಳಿದುಕೊಳ್ಳುವಂಥದ್ದು ಇರುತ್ತೆ. ಲಿಖಿತ ಸಾಹಿತ್ಯದಲ್ಲಿ 2 ಪ್ರಕಾರಗಳಿದ್ದಾವೆ, 2 ವಿಧಗಳಿವೆ. ಯಾವುವು? ಲಿಖಿತ ಸಾಹಿತ್ಯದಲ್ಲಿ ಎಷ್ಟು ವಿಧಗಳಿದ್ದಾವೆ? 2 ವಿಧಗಳು. ಯಾವ್ಯಾವು? ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಇವೆಲ್ಲ ಬರ್ಕೋಬೇಕು ನೀವು. ನಾನು ಯಾವಾಗ ಚೆಕ್ ಮಾಡ್ತೀನೋ ಗೊತ್ತಿಲ್ಲ. ಚೆಕ್ ಮಾಡಿದಾಗ ಯಾರು ಒಬ್ರು ಬರ್ತಿಲ್ಲ ಅಂದ್ರೆ ನನಗೆ